ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಷಯ ಪಾಯ್ಸನಸ್ ಫ್ಲವರ್ಸ್. ಕೆಲವು ಹೂವುಗಳು ತುಂಬ ಸುಂದರವಾಗಿದ್ದರೂ ಅವು ವಿಷಕಾರಿಯಾಗಿರುತ್ತವೆ. ಇವುಗಳನ್ನು ಸ್ಪರ್ಶಿಸುವುದು ಅಥವಾ ತಿನ್ನುವುದು ಅಪಾಯಕಾರಿಯಾಗಬಹುದು. ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ವಿಷಕಾರಿ ಹೂವುಗಳ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಕನೇರಾ ಹೂವು. ಇದು ಒಂದು ಸುಂದರವಾದ ಗಿಡದ ಹೂವು. ಇದು ಗುಲಾಬಿ, ಬಿಳಿ ಮತ್ತು ಹಳದಿ ಬಣ್ಣಗಳಲ್ಲಿ ಕಾಣಿಸುತ್ತದೆ. ಈ ಸಸ್ಯದ ಎಲ್ಲ ಭಾಗಗಳು ವಿಷಕಾರಿಯಾಗಿವೆ. ಇದನ್ನು ತಿಂದರೆ ವಾಂತಿ, ತಲೆಸುತ್ತು ಸಮಸ್ಯೆ ಉಂಟಾಗುತ್ತದೆ. ಉಮ್ಮತ ಹೂವು. ದತುರಾ. ಇದು ಒಂದು ವಿಷಕಾರಿ ಸಸ್ಯ. ಇವು ಬಿಳಿ, ನೇರಳೆ ಅಥವಾ ಹಳದಿ ಬಣ್ಣಗಳಲ್ಲಿ ಗಂಟೆಯ ಆಕಾರದಲ್ಲಿ ಕಾಣಿಸುತ್ತವೆ. ಇದನ್ನು ಶಿವಪೂಜೆಯಲ್ಲಿ ಬಳಸಲಾಗುತ್ತದೆ. ಇದರ ಎಲೆಗಳು, ಬೀಜಗಳು ಮತ್ತು ಬೇರುಗಳಲ್ಲಿ ಅತ್ಯಂತ ವಿಷಕಾರಿ ಅಂಶವಿರುತ್ತದೆ. ಇದನ್ನು ನಾವು ಉಪಯೋಗಿಸಬಾರದು. ಅಕೊನೈಟ್ ಹೂವು. ಇದು ಒಂದು ಸುಂದರ ನೀಲಿ ಅಥವಾ ಬಿಳಿ ಬಣ್ಣದ ಹೂವು. ಇದು ಅತ್ಯಂತ ವಿಷಕಾರಿ ಸಸ್ಯಗಳಲ್ಲಿ ಒಂದಾಗಿದೆ. ಇದರ ಬೇರು ಮತ್ತು ಎಲೆಗಳಲ್ಲಿ ವಿಷ ಹೆಚ್ಚಾಗಿ ಇರುತ್ತದೆ. ಫಾಕ್ಸ್ ಗ್ಲೋ ಹೂವು. ಒಂದು ಆಕರ್ಷಕವಾದ ಹೂವು. ಇದು ನೇರಳೆ ಅಥವಾ ಗುಲಾಬಿ ಬಣ್ಣದಲ್ಲಿ ಗಂಟೆ ಆಕಾರದಲ್ಲಿ ಬೆಳೆಯುತ್ತದೆ. ಇದರಲ್ಲಿರುವ ಡಿಜಿಟಾಲಿಸ್ ಎಂಬ ರಸ ಹೃದಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಲಿಲಿ ಆಫ್ ದ ವ್ಯಾಲಿ ಹೂವು. ಒಂದು ಸಣ್ಣ ಬಿಳಿ ಗಂಟೆ ಆಕಾರದ ಹೂವು. ಇದು ಸುಂದರ ವಾಸನೆ ಹೊಂದಿದೆ, ಆದರೆ ಇದರ ಎಲ್ಲ ಭಾಗಗಳು ವಿಷಕಾರಿಯಾಗಿವೆ. ಇದನ್ನು ತಿಂದರೆ ಹೃದಯದ ಸಮಸ್ಯೆ ಉಂಟಾಗುತ್ತದೆ. ಹೈಡ್ರೇಂಜಿಯಾ ಹೂವು. ಒಂದು ಸುಂದರ ಅಲಂಕಾರಿಕ ಸಸ್ಯ. ಇದರ ಹೂವುಗಳು ದೊಡ್ಡ ಗುಂಪುಗಳಾಗಿ ನೀಲಿ, ಗುಲಾಬಿ, ಬಿಳಿ ಮತ್ತು ನೇರಳೆ ಬಣ್ಣಗಳಲ್ಲಿ ಅರಳುತ್ತವೆ. ಆಮ್ಲ ಮಣ್ಣಿನಲ್ಲಿ ಇದು ಹೆಚ್ಚಾಗಿ ಇರುತ್ತದೆ. ಅಜೇಲಿಯಾ ಹೂವು. ಒಂದು ಅತಿ ಸುಂದರವಾದ ಅಲಂಕಾರಿಕ ಸಸ್ಯ. ಇದು ಗುಲಾಬಿ, ಕೆಂಪು, ಬಿಳಿ ಮತ್ತು ನೇರಳೆ ಬಣ್ಣಗಳಲ್ಲಿ ಕಾಣಿಸುತ್ತದೆ. ಮುಖ್ಯವಾಗಿ ಇದು ತಂಪು ಪ್ರದೇಶದಲ್ಲಿ ಬೆಳೆಯುತ್ತದೆ. ಈ ಸಸ್ಯದ ಎಲೆಗಳು ಮತ್ತು ಹೂವುಗಳಲ್ಲಿ ವಿಷಕಾರಿ ಗುಣಗಳಿವೆ. ಇದನ್ನು ತಿನ್ನುವುದರಿಂದ ಹೊಟ್ಟೆನೋವು, ಭ್ರಮೆ ಮತ್ತು ತಲೆಸುತ್ತು ಬರುತ್ತದೆ. ಇದರಿಂದ ರಕ್ತದೊತ್ತಡವು ಕೂಡ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ನಾವು ಹೆಚ್ಚಾಗಿ ಮುಟ್ಟಲೂಬಾರದು, ಹಾಗೆ ಇದನ್ನು ನಾವು ಉಪಯೋಗಿಸಲೂಬಾರದು. ಕಲ್ಗೆಟಾ ಹೂವು. ಹಳದಿ ಕನೇರಾ. ಇದು ಒಂದು ಸುಂದರವಾದ ಹಳದಿ ಬಣ್ಣದ ಹೂವು. ತುಂಬ ವಿಷಕಾರಿ ಸಸ್ಯಗಳಲ್ಲಿ ಇದು ಕೂಡ ಒಂದು. ಇದನ್ನು ನಾವು ತಿನ್ನಬಾರದು, ಹಾಗೆ ಇದನ್ನು ನಾವು ಸ್ಪರ್ಶಿಸಲೂಬಾರದು. ಈ ಹೂವುಗಳನ್ನು ನಾವು ಮಕ್ಕಳಿಂದ ದೂರವಿಡಬೇಕು. ಸುಂದರವಾಗಿ ಕಾಣಿಸುವ ಎಲ್ಲವೂ ಸುರಕ್ಷಿತವಲ್ಲ. ಥ್ಯಾಂಕ್ ಯು.